ಇನ್ನು ತೋರಿಸಿ. ನಮಸ್ಕಾರ ರೀ. ಇವತ್ತು ಬೆಣ್ಣಿನ ಹೆಂಗೆ ತೆಗೆಯೋದು, ತುಪ್ಪ ಹೆಂಗೆ ಕಾಸೋದು ತೋರ್ಸಕತ್ತೇನೆ. ಈಗ ಆಫ್ ಮಾಡಿ. ತುಪ್ಪ ಕಾಸೋದು ತೋರಿಸ್ರಿ ಅಂತ ಕೇಳಿದರು. ನೋಡಿರಿ, ಒಂದು 10 ದಿನದ್ದು, ಹೆಚ್ಚು ಕಡಿಮೆ 10 ದಿನದ್ದು ಕೆನೆ ಐತಿದು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಡುಗೋಲ್ಲೇ ಕಡೆ ಹಾಕ್ತೇನೆ ನಾನು. ಕೆನೆ ಹೆಂಗೆ ಇಡಬೇಕು ಅಂತಂದ್ರೆ, ಹಾಲು ಕಾಸಬೇಕು. ಬೆಳಗ್ಗೆ ಹಾಲು ಕಾಸಿದ್ರೆ ಸಾಯಂಕಾಲ ಅಂದ್ರಾಗ ಮೇಲೆಲ್ಲ ಕೆನೆ ಗಟ್ಟಿರ್ತೈತಿ. ಆ ಕೆನೆ ತೆಗೆದು ಒಂದು ಪಾತ್ರೆಗೆ ಹಾಕಿ ಹುಳಿ ಮೊಸರು ಹಾಕಬೇಕು, 1-2 ಸ್ಪೂನು. 4 ದಿನಕ್ಕೊಮ್ಮೆ ಹುಳಿ ಮೊಸರು ಹಾಕ್ಬೇಕು, 1-2 ಸ್ಪೂನು ಹಾಕಿ ಕೆನೆ ಎಲ್ಲ ತೆಗೆದಿಟ್ಟು ಹಿಂಗೆ ಪಾತ್ರೆಗೆ, ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಇದನ್ನು ಕಡುಗೋಲ್ಲೇ ಕಡಿತೇನೆ ನಾನು. ಮಸಿನ್ನೇ ಕಡಿತಾರೆ ಮತ್ತು ಮಿಕ್ಸಿ ಒಳಗೆ ಮಾಡ್ತಾರೆ. ನಾನು ಕೈಲೇನ ಕಡಿಯೋದು. ಕೈಗೆ ವ್ಯಾಯಾಮನೂ ಆಗ್ತತಿ, ಒಳ್ಳೆಯದು ಕೂಡ. ನೋಡಿರಿ, ಹೆಚ್ಚು ಕಡಿಮೆ 8 ದಿನದಿಂದ 10 ದಿನ ಇದು ಹಾಲಿನ ಕೆನೆ. ಈ ಥರ ಕೆನೆ ಈ ಥರ ಬೆಣ್ಣೆ ತೆಗೆದುಬಿಡ್ತೀನಿ. ಬೆಣ್ಣೆ ತೆಗೆದು ನೀರೊಳಗೆ ಇಡ್ತೀನಿ. ಕಡದ ದಿನ ಕಾಸಂಗಿಲ್ಲ, ಮರುದಿವ್ಸ ಕಾಯಿಸಕತ್ತೇನೆ ನಾನೀಗ. ಅಂದ್ರೆ ಬೆಣ್ಣೆ ದೋಸೆ ಮಾಡಬೇಕಾಯ್ತು, ಸ್ವಲ್ಪ ಬೆಣ್ಣೆ ಬೇಕಾಗಿತ್ತು, ಅದಕ್ಕೆ ಹಂಗೆ ಇಟ್ಟಿದ್ದೆ. ಮಾರನೇ ದಿವಸ ಕಾಸಕತ್ತೇನೆ ನೋಡಿರಿ. ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದರೊಳಗೆ 2 ಸಲ ಬೆಣ್ಣೆ ತೊಳ್ಕೊಂಡೇನೆ ನಾನೀಗ. ತೊಳ್ಕೊಬೇಕು. ಅದನ್ನೀಗ ಪಾತ್ರೆಗೆ ಹಾಕಿ ಕಾಯಕ್ಕಿಡ್ತೀನಿ. ಮನೆಯೊಳಗೆ ಮಾಡಿದ ಪ್ಯೂರ್ ಬೆಣ್ಣೆ ಚೆನ್ನಾಗಿರ್ತತಿ. ಕೆನೆ ವೇಸ್ಟ್ ಮಾಡಬಾರ್ದು, ತೆಗೆದಿಡಬೇಕು. ನೋಡಿರಿ, ಈಗ ಉಪ್ಪು ಒಂದು ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕೀನಿ. ಬೆಣ್ಣೆ ನೋಡ್ಕೊಂಡು ಹಾಕಬೇಕು. ಆಮೇಲೆ ವಿಳೆದೆಲೆ 2 ವಿಳೆದೆಲೆ ತೊಗೊಂಡೇನಿ. ಅವ್ನು ಕಟ್ ಮಾಡಿದ್ರಾಗ ಹಾಕಿಬಿಡ್ತೀನಿ. ಒಳ್ಳೆ ಘಮ, ಒಳ್ಳೆ ರುಚಿ ಬರ್ತೈತಿ. ಮನೆ ತುಂಬ ಘಮ ಘಮ ಅಂತ ಬರ್ತೈತೆ ನೋಡಿರಿ ಸ್ಮೆಲ್. ಇದು ಚಲೋ ಅದ್ರ ಜೊತೆನೇ ಕುದಿಬೇಕು. ಕೆಲವರು ಮೆಣಸಿನ್ಕಾಯಿ ಹಾಕ್ತಾರೆ, ಬೆಳ್ಳುಳ್ಳಿ ಹಾಕ್ತಾರೆ, ಕರಿಬೇವು ಹಾಕ್ತಾರೆ, ಅರಿಶಿನ ಹಾಕ್ತಾರೆ. ನಾ ಎಂಥದ್ದು ಹಾಕಂಗಿಲ್ಲ. ಉಪ್ಪು ವಿಳೆದೆಲೆ ಬಿಟ್ಟರೆ ನಮ್ಮವನು ಉಪ್ಪು ವಿಳೆದೆಲೆ ಅಷ್ಟೇ ಹಾಕ್ತಿದ್ಲು. ನಮ್ಮ ಅತ್ತಿನೂ ಹಂಗೆ ಹಾಕ್ತಿದ್ಲು. ಹಿಂಗಾಗಿ ನಾನು ಅವರು ಏನು ಮಾಡ್ತಾರೆ ಅದನ್ನ ಮಾಡೀನಿ. ಒಳ್ಳೆ ಘಮ ಬರ್ತೈತಿ, ಭಾಳ ಟೇಸ್ಟಾಗಿರ್ತೈತಿ ಇದು ತುಪ್ಪ. ನೋಡಿರಿ, ಚಲೋ ಕುದಿಬೇಕಿದು. ಕುದ್ದು ಮೇಲಿನ ಗುಳ್ಳೆಲ್ಲ ಬರೋದು ನಿಲ್ತತಿ, ಕಲರ್ ಚೇಂಜ್ ಆಕತಿ. ಆವಾಗ ತುಪ್ಪ ಬಂದೈತಿ ಅಂತ ಅರ್ಥ. ಇದು ಕುದಿಯೋದೆಲ್ಲ ಮೇಲೆಲ್ಲ ಬುರುಗು ಬರ್ತೈತಲ್ಲ, ಕುದ್ದು ಅದು ನಿಲ್ತತಿ. ನಿಂತಿಂದ ನೋಡಿರಿ, ಈ ಕಲರ್ ಬಂದಿರ್ತತಿ. ಇದನ್ನ ಸೋಸ್ಕೊಂಬಿಡ್ಬೇಕು. ಸೋಸ್ಕೊಂಬಿಟ್ರೆ ಮುಗಿದೋತು ನೋಡಿರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಇಷ್ಟು ಒಂದು ಪಾತ್ರೆ ತುಂಬ ತುಪ್ಪ ಬಂದೈತೆ ನೋಡಿರಿ. ಪ್ಯೂರ್ ಸೂಪರ್ ಆದಂಥ ಟೇಸ್ಟಿ ಆದಂಥ ಮನೆಯೊಳಗೆ ಮಾಡಿದ ತುಪ್ಪ ರೆಡಿ ಆಯಿತು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.